ಕಷ್ಟಗಳು ಬಂದಾಗ ಜೀವನ ಮುಗಿಯಿತು ಎಂದುಕೊಳ್ಳಬೇಡಿ. ಅವೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ಪ್ರತಿಯೊಂದು ಸವಾಲಿನ ಹಿಂದೆ ಒಂದು ಪಾಠ ಇರುತ್ತದೆ. ಆ ಪಾಠವನ್ನು ಕಲಿತವರು ಮಾತ್ರ ಯಶಸ್ಸಿನ ಶಿಖರವನ್ನು ತಲುಪುತ್ತಾರೆ. ಸೊ ವೆರಿ ಗುಡ್ ಮಾರ್ನಿಂಗ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಹೊಸ ವ್ಲಾಗ್ ಕೂಡ ಹೌದು. ಇವತ್ತು ಡೇ 2 ಆಗಿರುತ್ತೆ. ಇವತ್ತು ಕೂಡ ಬೆಳಗ್ಗೆ ಬೇಗನೆ ಎದ್ದಿದ್ದೀವಿ, ಆದರೆ ಅರ್ಧ ಗಂಟೆ ಲೇಟಾಗಿ ಎದ್ದಿದ್ದೀವಿ ಅಷ್ಟೇ. ಬಟ್ ಸ್ಟಿಲ್ ದಟ್ಸ್ ಓಕೆ. ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಟ್ ಟೇಕ್ಸ್ ಟೈಮ್. ಡಿಸಿಪ್ಲಿನ್ಡಾಗಿ ಅದೇ ಟೈಮಲ್ಲಿ ಎದ್ದೇಳೋಕ್ಕೆ ಇಟ್ ಟೇಕ್ಸ್ ಟೈಮ್. ಬಟ್ ಹಾಫ್ ಆನ್ ಅವರ್ ಲೇಟಾಗಿ ಎದ್ದಿದ್ದೀವಿ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ತುಂಬ ಪಾಸಿಟಿವ್ ಆಗಿ ಡೇನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲರೂ ಕೂಡ ಎಲ್ಲರೂ ಅಂದರೆ ನೀವು ಕೂಡ ನಿಮ್ಮ ಡೇನ ಗ್ರ್ಯಾಟಿಟ್ಯೂಡಿಂದ ಸ್ಟಾರ್ಟ್ ಮಾಡಿ, ಅಂತಂದರೆ ಕೃತಜ್ಞತೆಯಿಂದ ಸ್ಟಾರ್ಟ್ ಮಾಡಿ. ಆವಾಗ ಸಂತೋಷಗಳು ನಮ್ಮನ್ನು ಜಾಸ್ತಿ ಹುಡ್ಕೊಂಡು ಬರುತ್ತೆ. ನಾವು ಯಾವುದಕ್ಕೆ ತುಂಬ ಗ್ರ್ಯಾಟಿಟ್ಯೂಡ್ ಆಗಿರ್ತೀವೋ, ಯಾವುದಕ್ಕೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀವೋ ಆ ವಿಷಯಗಳು ನಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಕೂಡ ಗ್ರ್ಯಾಟಿಟ್ಯೂಡಿಂದ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಮ್ಮ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಸೊ ಇಲ್ಲಿ ಪಾತ್ರೆ ತೊಳ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಅಡುಗೆ ಮನೆ ಮತ್ತು ಸ್ಟವ್ ಕ್ಲೀನ್ ಮಾಡೋದಕ್ಕೂ ಮುಂಚೆ ಸ್ಟವ್ ಹಚ್ಚಲ್ಲ. ಅಡುಗೆ ಮನೆ ಮತ್ತು ಸ್ಟವ್ ಎಲ್ಲ ಕ್ಲೀನ್ ಆದಮೇಲೆ ಬೆಳಗ್ಗೆ ಹೊತ್ತು ಸ್ಟವ್ನ ಹಚ್ಚೋದು. ಇದು ಆವಾಗಲಿಂದನೂ ಕೂಡ ಇದೇ ರೂಟೀನ್, ಅಂತಂದರೆ ಇದನ್ನು ಪಾಲಿಸ್ಕೊಂಬಂದಿದ್ದಾರೆ. ಆ್ಯಂಡ್ ಇವಾಗಲೂ ಕೂಡ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಹಿಂದಿನ ದಿನವೇ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನಾಗಿಡಬೇಕು ಅಂತ ಹೇಳ್ತಾರೆ. ಎಸ್ ಹೌದು, ಹಿಂದಿನ ದಿನವೇ ನಾವು ಪಾತ್ರೆ ತೊಳೆದಿಟ್ಟಿರ್ತೀವಿ. ಬಟ್ ಸ್ಟಿಲ್ ಕೆಲವೊಂದು ಪಾತ್ರೆಗಳು ಕುಕ್ಕರ್ ಆಗಿರ್ಬೋದು, ಕೆಲವೊಂದು ಪಾತ್ರೆಗಳು ಇನ್ನು ಹಾಗೆ ಉಳ್ಕೊಂಡಿರುತ್ತಲ್ಲ, ಹಾಗಾಗಿ ಅದನ್ನು ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮನೆ ಮತ್ತು ಸ್ಟವ್ ಎಲ್ಲ ಒರೆಸ್ಕೋತೀವಿ. ಆ್ಯಂಡ್ ನನಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಇದೊಂದು ಮ್ಯಾಂಡೇಟ್ರಿ ಅಂತ ಹೇಳ್ಬೋದು. ಪ್ಲೇನ್ ಹಾಟ್ ವಾಟರ್ ಆದರೂ ಆಗಿರಲಿ, ಅಥವಾ ಈ ಥರ ಜೀರಿಗೆ ಓಂಕಾಳು ನೀರಾದರೂ ಆಗಿರಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು ನಾನು ಕುಡಿಲೇಬೇಕು. ಕುಡ್ದಿಲ್ಲ ಅಂತಂದರೆ ಇವಾಗ ಕೆಲವೊಬ್ಬರಿಗೆ ಕಾಫಿ ಹೇಗೆ ಅಡಿಕ್ಷನ್ ಇರುತ್ತೋ, ಕಾಫಿ ಕುಡ್ದಿಲ್ಲ ಅಂತಂದರೆ ಅವ್ರಿಗೆ ಹೆಂಗೆ ಎನರ್ಜಿ ಲೋ ಅಂತ ಫೀಲ್ ಆಗ್ತಿರುತ್ತೆ, ಆ ಥರ ನನಗೆ ಬಿಸಿನೀರು ಅಥವಾ ಈ ಥರ ಯಾವುದಾದ್ರೂ ನೀರು ಕುಡಿದ್ರೇ ನನಗೆ ಎನರ್ಜಿ ಬರೋದಿಲ್ಲ. ಅಂತಂದರೆ ನನಗೆ ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅನಿಸ್ತಾ ಇರುತ್ತೆ. ಸೊ ಗೈಸ್, ಇಲ್ಲಿ ದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಥವಾ ಅರ್ಘ್ಯ ಅರ್ಪಿಸೋದು, ಇದನ್ನು ನಾವು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ತುಂಬಾ ಸ್ಪೆಷಲ್ ಪ್ರಾಕ್ಟೀಸ್ ಅಂತ ಕೂಡ ಕರೀತಾರೆ. ಸೂರ್ಯನ ನಾವು ಬೆಳಕು ಮತ್ತು ಒಂದು ಎನರ್ಜಿ ಆ್ಯಂಡ್ ಜೀವದಾತ ಅಂತ ಕೂಡ ನಾವು ಗೌರವಿಸ್ತೀವಿ. ಹಾಗಾಗಿ ಆಗಿನ್ನೂ ಹುಟ್ತಾ ಇರುವಂಥ ಸೂರ್ಯನಿಗೆ ನಾವು ಭಕ್ತಿಯಿಂದ ನೀರನ್ನು ಅರ್ಪಿಸಿ ಒಂದು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡೋದೇ ಈ ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಆ್ಯಂಡ್ ಈ ಸಿಂಪಲ್ ಹ್ಯಾಬಿಟ್ ಮನಸ್ಸಿಗೆ ಪೀಸ್ ಮತ್ತು ಪಾಸಿಟಿವಿಟಿ, ಹಾಗೆಯೇ ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ದಿನ ಬೆಳಗ್ಗೆ ಮಾರ್ನಿಂಗ್ ಸನ್ಲೈಟ್ಗೆ ನಮ್ಮ ಬಾಡಿನ ಎಕ್ಸ್ಪೋಸ್ ಮಾಡೋದ್ರಿಂದ ನಮ್ಮ ಬಾಡೀಸ್ ನ್ಯಾಚುರಲ್ ಕ್ಲಾಕ್ ಮೇಂಟೈನ್ ಮಾಡೋಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಸಾಧ್ಯ ಆದರೆ ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ, ಹಾಗೆಯೇ ಒಂದು ಪಾಸಿಟಿವ್ ಥಾಟ್ ಜೊತೆಗೆ ನಿಮ್ಮ ದಿನ ಸ್ಟಾರ್ಟ್ ಮಾಡಿ. ಸೊ ನಾನಿಲ್ಲಿ ಒಂದು ಮಂತ್ರ ಹೇಳ್ಕೊತಾ ಇದ್ದೀನಿ. ಏನಂತ ಅಂದರೆ, ಓಂ ಭಾಸ್ಕರಾಯ ವಿದ್ಮಹೇ ಮಹಾತೇಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಮಂತ್ರನ ಗಾಯತ್ರಿ ಮಂತ್ರ ಅಂತ ಕರೀತಾರೆ. ನಾನು ಈ ಮಂತ್ರ ಹೇಳ್ಕೊಂಡು ಇಲ್ಲಿ ಅರ್ಘ್ಯನ ಅರ್ಪಿಸ್ತಾ ಇದ್ದೀನಿ. ಈ ಒಂದು ರಿಚುವಲ್ ನನಗೆ ತುಂಬಾ ಬೆನಿಫಿಟ್ ಕೊಟ್ಟಿದೆ.
ಸೊ ಸಾಧ್ಯ ಆದರೆ ನೀವು ಕೂಡ ಫಾಲೋ ಮಾಡಿ. ಜೀವನದಲ್ಲಿ ಇನ್ನೇನಿದೆ ಹೇಳಿ, ನಾವು ಯಾವುದನ್ನೂ ತೊಗೊಂಡೋಗಲ್ಲ ಹೋಗಬೇಕಾದ್ರೆ. ಈ ಆಡಂಬರ, ಲಕ್ಸುರಿ ಲೈಫು, ಅದು ಇದು ಯಾವುದು ಕೂಡ ನಮ್ಮ ಜೊತೆ ಬರಲ್ಲ. ನಾವು ದೇವ್ರ ಹತ್ರ ಕೇಳಿನೋ ಅಥವಾ ಕೇಳ್ದಿರೋನೋ ದೇವರು ನಮಗೆಲ್ಲನೂ ಕೊಟ್ಟಿರ್ತಾರೆ. ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು. ಒಳ್ಳೆಯದಕ್ಕೆ ಥ್ಯಾಂಕ್ ಯು ಅಂತ ಹೇಳಬೇಕು, ಕೆಟ್ಟದಕ್ಕೆ ಅದರಿಂದ ಒಂದು ಪಾಠ ಕಲ್ತ್ವಿ ಅಂತ ಅಂದ್ಕೊಂಡು ಕೆಟ್ಟದನ್ನು ಮರಿತಾ ಹೋಗಬೇಕು. ಆ್ಯಂಡ್ ದೇವ್ರಿಗೂ ಕೂಡ ಅಷ್ಟೇ, ನಾವು ಕಷ್ಟಗಳನ್ನ ಕೊಡಬೇಡ ಅಂತ ಕೇಳಬಾರ್ದು. ಕಷ್ಟನ ಕೊಟ್ಟರು ಅದನ್ನು ಎದುರಿಸೋ ಶಕ್ತಿನ ನಮಗೆ ಕೊಡಪ್ಪ ಅಂತಲೇ ಕೇಳ್ಕೊಳ್ಬೇಕು. ಸೊ ನನಗೆ ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ಅಂತಂದರೆ ಅದು ದೇವ್ರ ಕೆಲಸ. ನಂಗೆ ದೇವ್ರ ಪೂಜೆ ಮಾಡೋದಾಗಿರ್ಬೋದು, ದೇವ್ರು ನೆನೆಸ್ಕೊಳ್ಳೋದಾಗಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು, ನಾನು ತುಂಬಾ ಇಷ್ಟಪಟ್ಟು ಮಾಡ್ತೀನಿ. ನಾನೇ ಅಂತಲ್ಲ, ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ತುಂಬಾ ಇಷ್ಟಪಟ್ಟು ಮಾಡುವಂಥದ್ದು ಇದು ಒಂದೇ. ಈ ಕೆಲಸದಿಂದ ಮಾತ್ರನೇ ನಮಗೆ ನೆಮ್ಮದಿ ಅಥವಾ ಒಂದು ಮನಸ್ಸಿಗೆ ಶಾಂತಿ ಅನ್ನೋದು ಸಿಗೋದು ಈ ಕೆಲಸದಿಂದ ಮಾತ್ರ, ಇನ್ಯಾವುದ್ರಿಂದನೂ ಅಲ್ಲ. ಅದೇ ಬೆಳಗ್ಗೆ ಎದ್ದ ತಕ್ಷಣ ನಾವು ಪೂಜೆ ಮಾಡೋದ್ರಿಂದ ಆ ಟೈಮ್ ನಾವು ಅಟ್ಲೀಸ್ಟ್ ಪೀಸ್ಫುಲ್ಲಾಗಿರ್ತೀವಿ. ಆ ಟೈಮ್ ಆದಮೇಲೆ ಮತ್ತೆ ಅದೇ ಟೆನ್ಷನ್ನು, ಆ ಟೆನ್ಷನ್ ಈ ಟೆನ್ಷನ್ ಅಂತ ಅಂದ್ಕೊಂಡು ನಮ್ಮ ಬಾಡಿನ ಆಗಲಿ ಅಥವಾ ನಮ್ಮ ಮೆಂಟಲ್ ಹೆಲ್ತ್ನ ಎಲ್ಲನೂ ಹಾಳು ಮಾಡ್ಕೊಂಬಿಡ್ತೀವಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ದಿನಾನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋಕ್ಕೆ ಇದೊಂದು ರೂಟೀನ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು.
ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಡೇ 2 ಆಫ್ ಮಾರ್ನಿಂಗ್ ರೂಟೀನ್ ಫ್ರಮ್ 5 AM to 10 AM ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ಕೆಲಸ ಎಲ್ಲ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ಇವಾಗ ತಿಂಡಿ ಮಾಡಬೇಕು. ತಿಂಡಿ ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಇದು ನೋಡಿ, ಕಣ್ಣು ಮುಚ್ಕೊಂಡೇ ನಿದ್ದೆ ಮಾಡ್ತಾ ಇದ್ದಾನೆ. ಅವ್ರದ್ದು ಇವಾಗ ಸ್ಲೀಪಿಂಗ್ ಟೈಮ್. ಇವಾಗ ಟೈಮ್ ಬಂದು 8 o'clock ಅನಿಸುತ್ತೆ. ಅವ್ನಿಗೆ ಇವಾಗ ಸ್ಲೀಪಿಂಗ್ ಟೈಮ್. ಕಣ್ಣೇ ಬಿಟ್ಟಿಲ್ಲ, ಹಂಗೆ ನಿದ್ದೆ ಮಾಡ್ತಾ ಇದ್ದಾನೆ. ಗುಡ್ಡು ಕಣ್ಣು ಬಿಡಲ್ಲ. ಆ್ಯಂಡ್ ಸಿಂಬಾ ಏನು ಮಾಡ್ತಿದ್ದಾನೆ? ಸಿಂಬಾ ಅಲ್ಲಿ ಮಲ್ಕೊಂಡಿದ್ದಾನೆ. ಹಾಯ್ ಗುಡ್ಡು, ಹಲೋ. ನೋಡಿ, ಕಣ್ಣೇ ಬಿಟ್ಟಿಲ್ಲ ಮಗು, ನಿದ್ದೆ ಮಾಡ್ತಾ ಇದ್ದಾನೆ. ಹಾಯ್, ಗುಡ್ ಮಾರ್ನಿಂಗ್. ಹೇಗಿದೆ ದಿನ? ಚೆನ್ನಾಗಿದೆ. ಇನ್ನು ಇವಾಗ ಸ್ಟಾರ್ಟ್ ಆಗಿದೆ. ಇನ್ನು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಏನು ತಿಂಡಿ ಇವತ್ತು? ನೀನೇ ನೋಡೋಗಲ್ಲಿ ಏನು ತಿಂಡಿ ಅಂತ. ಚಪಾತಿ ಹಿಟ್ಟು ಕಲಸಿದ್ದಾಗಿದೆ. ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀವಿ. ಆಲ್ರೆಡಿ ಟೈಮ್ 8:30 ಆಗಿದೆ. ಆಗುತ್ತಷ್ಟು ನೋಡಿ ಗಾಯ್ಸ್, ಅವಳನ್ನ ಹೆಂಗವಳೆ. ಆ್ಯಕ್ಚುಲಿ ನಮ್ಮ ಬಿಂದು ಎಷ್ಟು ಹೆಲ್ಪ್ಫುಲ್ ಅಂತಂದರೆ, ನಾನು ಏನೇ ಮಾಡಿದ್ರು ಅದನ್ನು ರುಬ್ಬೋ ಕೆಲಸ ಅವಳಿಗೆ ಕೊಡೋದು. ಅವಳೇ ಎತ್ಕೊಂಡು ಹೋಗ್ತಾಳೆ ಫಸ್ಟ್. ನಾನೇ ರುಬ್ತೀನಿ ಅಕ್ಕ, ನನಗೆ ಕೊಡು ಅಂತ ಹೇಳ್ಬಿಟ್ಟು. ಅಕ್ಕ ಅಂತ ನನ್ನದೇ ಇಲ್ಲ ಅವ್ಳು. ಟೈಮ್ ಆಗ್ತಾ ಇದೆ. ಏನು ರೆಸಿಪಿ ಬೇಕಂತ ಅಂದರೆ, ರೆಸಿಪಿ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೇಕಂತ ಅಂದ್ಬಿಟ್ಟು ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ನಾವು ತಿಂಡಿ ಎಲ್ಲ ಮಾಡಾದ್ಮೇಲೆ ನಿಮಗೆ ಸಿಗ್ತೀವಿ. ತಿಂಡಿ ಇನ್ ದ ಸೆನ್ಸ್ ಪ್ರಿಪೇರ್ ಮಾಡಾದ್ಮೇಲೆ ಸಿಗ್ತೀವಿ. ಓಕೆ, ಟೇಕ್ ಕೇರ್. ನೋಡಿ ಗಾಯ್ಸ್, ಎಷ್ಟು ಬಿಂದು ಕಷ್ಟಪಡ್ತಾ ಇದ್ದಾಳೆ. ಚಪಾತಿ ಸುಡ್ತಾ ಇದ್ದಾಳೆ ಬಿಂದು. ಚಪಾತಿ ಎಲ್ಲ ಅರ್ದಿದ್ದಾಗಿದೆ. ಆ್ಯಂಡ್ ಇಲ್ಲಿ ಎಣ್ಗಾಯಿ ಕೂಡ ಆಗಿದೆ. ಸೊ ಬಿಂದು ಇವಾಗ ತಿಂಡಿ ತಿಂತಾ ಇದ್ದಾಳೆ. ತಿಂಡಿ ಎಲ್ಲ ಆಯಿತು. ಆ್ಯಂಡ್ ಅಮ್ಮನೂ ಕೂಡ ಸ್ಕೂಲಿಗೆ ಹೋದರು. ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ. ಇವಾಗ ಬಿಂದು ತಿಂದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾಳೆ. ಹೆಂಗಿದೆ ಹೇಳು. ಚೆನ್ನಾಗಿದೆಯಾ? ನಿಜ ಚೆನ್ನಾಗಿದೆಯಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊತೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿ ಹೋಪ್ ನೀವು ಈ ಒಂದು ಚಾಲೆಂಜಿಂಗ್ ವಿಡಿಯೋಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾವು ಅಂದ್ಕೊತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.